ಅಕ್ಕರಿ ಇದು ಕಮಲವಕ್ಕರ್ ಮನಿ ಇದನ್ ಅಕ್ಕರಿ ಅಕ್ಕರಿ ನೀವು ಯಾರು ನೋಡಕ್ಕೆ ಒಳ್ಳೆ ಸಿಂಗ್ಲಿಕ್ಕಿದ್ದಂಗೆ ಅದನ ಬಂದು ನಮ್ಮ ಮನೆ ಮುಂದೆ ನಿಂತಾನಲ್ಲ. ಯಾರಪ್ಪ, ಯಾರು ಬೇಕಾಗಿತ್ತು? ಅಕ್ಕರಿ ಅಲ್ಲಿ ಕೇಳಿದೀನ್ರಿ ಕಮಲವಕ್ಕರ್ ಮನಿ ಇದ ಅಂತಂದ್ರ ಕಮಲವಕ್ಕರ್ ಬೇಕಾಗಿದ್ರು. ಆ ಕಮಲವಕ್ಕರ್ ಬೇಕಾಗಿದ್ರಂದ್ರೆ ಏನರ್ಥ? ನಾನ ಕಮಲವ, ಹೇಳ ಏನು ಕೆಲಸ ಐತಿ? ಹೌದ್ರಿ, ಹಾಂ ಆರಾಮದಿರಲ್ರಿ? ಅದು ನಿನ್ನೆ ಫೋನ್ ಮಾಡಿದ್ನಲ್ರಿ ರಾಮಪ್ಪ, ನಾನ ರೀ ಅದು ನಿಮ್ಮ ಮನ್ಯಾಗ ಒಂದು ಹುಡುಗಿ ಐತಿ, ತೋರಿಸ್ತೀನಿ ಬರ್ರಿ ಅಂದಿದ್ರಿ. ಅಯ್ಯೋ ನಾ ಯಾರು ಅನ್ಕೊಂಡ್ಬಿಟ್ಟೆ, ಇವನು ಮದುವೆ ಹುಡುಗ. ಈ ರಾಮಪ್ಪ ಅಂತ ಕೇಳಿ ಹೆಂಗೋ ಇದ್ದಾನೆ ಅನ್ಕೊಂಡ್ರಿ, ಇವನೇನಪ್ಪ ಹಿಂಗಿದ್ದಾನೆ? ಬರ್ರಿ ಬರ್ರಿ ಕುಂದ್ರ ಬರ್ರಿ. ನನಗೂ ನೀವ ಅಂತ ಗೊತ್ತಾಗ್ಲಿಲ್ಲ, ಏನು ತಪ್ಪು ತಿಳ್ಕೊಬೇಡ್ರಿ, ಬರ್ರಿ ಕುಂಡ್ರಿ ಬರ್ರಿ. ಅದು ನೀವು ಕುಂದರ್ರಿ ಯಾಕಾರ? ಅದು ನಾವು ನಿಮ್ಮನ್ನು ನೋಡಿರ್ಲಿಲ್ಲಲ್ರಿ, ಹಾಗಾಗಿ ನೀವ ಅಂತ ಗೊತ್ತಾಗ್ಲಿಲ್ಲ, ಏನು ತಪ್ಪು ತಿಳ್ಕೊಬೇಡ್ರಿ. ಅದು ನಿಮ್ಗೆ ಚಾ ತೊಗೊಂಬರ್ತೀನಿ, ಕುಂದ್ರಿ. ಅದೆಲ್ಲ ಏನೂ ಬ್ಯಾಡ್ರಿ, ನನಗೆ ಹುಡ್ಗಿನ ತೋರಿಸ್ರಿ. ನಾ ಮತ್ತು ಯಾವಾಗ ಮದುವೆ ಏನೋ ಮಾತಾಡ್ಕೊಂಡು ಹೋಗ್ಬಿಡ್ತೀನಿ ರೀ. ಈಗ ಎಲ್ಲ ನಾಷ್ಟ ಮಾಡ್ಕೊಂಡು ಕಾರ್ನಾಗ ಬಂದೀನಿ. ಇಲ್ಲಿ ಸಂಧ್ಯಾಗ ಕಾರ್ ಬರಲಿಲ್ಲ, ಅಲ್ಲಿ ತರ್ಬಿಸ್ ಬಂದೇನಿ ರೀ ನಾನು. ಹೌದು, ನೀವು ಫೋನಾಗ ಹೇಳಿದ್ರಲ್ಲ ನಿಮ್ದು ಆಸ್ತಿ ಜಾಸ್ತಿ ಐತಿ ಮತ್ತು ಹೊಲನೂ ಜಾಸ್ತಿ ಇದಾವು ಮತ್ತು ಕಾರ್ಗಿರ್ ಎಲ್ಲ ಆಯ್ತು ಅಂತೀರಿ. ಇಷ್ಟು ಶ್ರೀಮಂತರಿದ ನೀವು ಇಷ್ಟು ವರ್ಷ ಆದರೂ ಯಾಕೆ ಮದುವೆ ಆಗಿಲ್ಲ? ಓ ಅದ ರೀ, ಅದು ಅದು ನಾ ಮದ್ವೆ ಆಗಿದ್ದೆ. ಅದು ಅದು ಮದ್ವೆ ಆಗಿತ್ರಿ, ಅದಕ್ಕೆ ಅಂತೀನಿ ರೀ ನಾನು. ಹೋಗಲಿ ಬಿಡ್ರಿ, ನಿಮ್ಗೆ ಹೇಳಕ್ಕೆ ಇಷ್ಟ ಇರಲಿಲ್ಲ ಅಂದ್ರೆ ಬೇಡ. ಕರಿತೀನಿ ಗಪ್ರಿ ಹುಡುಗಿನೇ. ಪ್ರಿಯಾ, ಏ ಪ್ರಿಯಾ, ಬಂಗಾರಿ, ಏನು ಹೇಳಿ ಮಮ್ಮಿ? ಅಯ್ಯೋ ಬಾರೇವ್ವ ನನ್ನ ಮುದ್ದು ಬಂಗಾರ. ಅದು ಆ ರಾಣಿ ಏನು ಮಾಡತ್ತಾಳ? ಮಮ್ಮಿ ಆಕಿ ಹಿತ್ತಲಾಗಿರ್ಬೇಕು, ನನಗೆ ಗೊತ್ತಿಲ್ಲ. ಮಮ್ಮಿ ಇಲ್ಲಿ ಕೂತಾರಲ್ಲ, ಇವ್ರು ಯಾರು? ಅದು ನೀನು ಹೋಗಿ ಫಸ್ಟು ರಾಣಿನ ಕರ್ಕೊಂಬ ಹೋಗು. ಮಮ್ಮಿ ಬಂದ್ಲೋಡ ರಾಣಿ ಅಕ್ಕ. ರಾಣಿ ಹೋಗುವ, ಒಂದು ಕಪ್ ಚಹಾ ಮಾಡ್ಕೊಂಬಂದು ಕೊಡವ್ರಿ. ಪ್ರಿಯಾ ನೀವು ಹೋಗು, ಆಟ ಆಡೋ. ನೀವು ಯಾರು? ಇವತ್ತ ಫಸ್ಟ್ ಟೈಮ್ ನೋಡಕತ್ತೀನಿ, ಒಳ್ಳೆ ತಿನ್ನೋರ ಥರ ನೋಡತ್ತಾನಪ್ಪ. ಚೀಚಿ, ಅದು ನನಗಂತೂ ಹುಡುಗಿ ತುಂಬ ಇಷ್ಟ ಆದ್ಲು. ಹುಡುಗಿನೂ ಒಂದು ಮಾತು ಕೇಳಿದ್ರೆ ಮುಂದಿನ ಕೆಲಸ ಸಲೀಸಾಗ್ಬಿಡುತ್ತೆ. ಇವಳಿಗೆಲ್ಲ ಯಾಕೆ ಒಳ್ಳೆ ಮುರ್ತ. ಒಂದು ಕೆಲಸ ಮಾಡೋಣ, ನಾವು ನಾಳೆ ಒಂದು ದಿವಸ ಬಿಟ್ಟು ನಾಡಿದ್ದು ಮದುವೆ ಇಟ್ಕೊಂಬಿಡೋಣ, ಸಿಂಪಲ್ಲಾಗಿ ಮನೇಲೇ ಮಾಡ್ಕೊಳ್ಳೋಣ, ಏನಂತೀರಾ? ಓಹೋ ಹೌದಾ, ನಮ್ದೇನಿಲ್ಲ, ನೀವು ಹೇಗೆ ಅಂತೀರೋ ಹಾಗೆ. ಸರಿ, ಹಾಗಿದ್ರೆ ರವಿವಾರ ನಾನು ಬಂದುಬಿಡ್ತೀನಿ. ಮದುವೆ ಮಾಡಿಕೊಂಡು ಹುಡುಗಿನ ಕರ್ಕೊಂಡು ಹೋಗ್ತೀನಿ, ಓಕೆನಾ? ಸರಿ ಸರಿ, ನಾನು ಹೇಳಿದಷ್ಟು ದುಡ್ಡು ರೆಡಿ ಮಾಡ್ಕೊಂಡು ಬನ್ನಿ. ನೀವು ದುಡ್ಡು ಕೊಟ್ಟ ಮೇಲೇ ನಾವು ನಮ್ಮ ಹುಡುಗಿನ ಕಳಿಸ್ಕೊಡೋದು. ಇಲ್ಲಾಂದರೆ ಒಂದು ಕೆಲಸ ಮಾಡಿ, ನಾನು ಅವಳಿಗೆ ಅರ್ಬಿ ತೊಗೋಬೇಕು, ಸೀರೆ ಎಲ್ಲ ತೊಗೋಬೇಕು, ಬ್ಲೌಸ್ ಹೊಲಿಸ್ತೀನಿ. ಇವತ್ತು ಹೋಗ್ತೀವಿ ಸೀರೆ ಬ್ಲೌಸ್ ಎಲ್ಲ ತೊಗೊಂಬರಕ್ಕೆ. ಹಾಗಾಗಿ ಒಂದಿಷ್ಟು ಬಂಗಾರ ಎಲ್ಲ ಹಾಕಬೇಕಲ್ಲ. ನೀವೀಗ ಹೋದ್ಮೇಲೆ ನಾನು ಬ್ಯಾಂಕ್ ಅಕೌಂಟ್ ನಾನು ಕಳಿಸ್ತೀನಿ, ನೀವು ಅದಕ್ಕೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿಬಿಡಿ. ಸುಮ್ಮನೆ ಆವತ್ತು ನೀವು ತಂದು ಕೊಡೋದು ಗದ್ದಲಲ್ಲಿ ಎಲ್ಲ ಆಗುತ್ತೆ. ನಾನು ಆಚಾರಿಗೆ ಹೇಳ್ತೀನಿ ಅಷ್ಟೇ, ನಾವು ಅಷ್ಟೇ ಮನೆಯವರೇ ನಿಂತು ಮಾಡ್ತೀವಿ, ಸರಿನಾ? ಸರಿ, ನಾನು ಹಿಂಗೆ ಬರ್ತೀನಿ. ನನಗಂತೂ ನಾಡಿದ್ದೆ ಮದುವೆ ಅಂದರೆ ತುಂಬ ಖುಷಿ ಆಗ್ತಿದೆ. ನಾನು ಎಲ್ಲ ರೆಡಿ ಮಾಡ್ಕೋತೀನಿ, ಬರಲಮ್ಮ? ಸರಿ ಆಯಿತು, ಹೋಗಿದ್ದು ಬನ್ನಿ. ಮಮ್ಮಿ, ಈ ಅಂಕಲ್ ಯಾರು? ನಾನು ಇವತ್ತಿನವರೆಗೂ ನೋಡೇ ಇಲ್ವಲ್ಲ, ಇವತ್ತೇ ಫಸ್ಟ್ ಟೈಮ್ ನೋಡ್ತಿದ್ದೀನಿ. ಏಯ್ ಬಾರಿಲಿ. ಅವರು ಅಂಕಲ್ ಅಲ್ಲ ಕಣೆ, ನಿಮ್ಮ ಮಾವ, ನಿಮ್ಮ ಅಕ್ಕನ ಮದುವೆ ಆಗೋ ಗಂಡು. ಬೇಗ ಬೇಗ ನಡಿ, ಪ್ಯಾಟಿಗೆ ಹೋಗೋನು, ನಾನು ಹಿಂಗೆ ಅರ್ಬಿ ಕೊಡಿಸ್ತೀನಿ. ನಾಳೆಲ್ಲಿ ನಾಡ್ದೆ ನಿಮ್ಮ ಅಕ್ಕನ ಮದ್ವೆ, ಗೊತ್ತಾಯ್ತು? ಏನು ಅಕ್ಕನ ಮದುವೆನಾ? ಮಮ್ಮಿ ನಾನು ಗ್ರ್ಯಾಂಡಾಗಿರೋ ಡ್ರೆಸ್ ತೊಗೊಳ್ತೀನಿ ಹಂಗಿದ್ರೆ. ನಿನ್ಗಿಂತ ಹೆಚ್ಚಿಂದ ಬಂಗಾರ, ನಡಿ ನಿನಗೆ ಎಂಥದಂತೆ ಅಂಥದ್ದು ಕೊಡಿಸ್ತೀನಿ. ನಿಮ್ಮ ಅವ್ವ ಎಲ್ಲಿದ್ದಾಳ? ಅದು ನಾನು ನಮ್ಮ ಮಮ್ಮಿ ಪ್ಯಾಟಿಗೆ ಹೊಂಟೇವಿ, ಅದಕ್ಕೆ ನಮ್ಮ ಮಮ್ಮಿ ರೆಡಿ ಆಗಕ್ಕೆ ಹೋಗ್ಯಾಳ. ಪ್ಯಾಟಿಗೆ ಈಗ ಯಾಕೆ? ನಿಮಗೆ ಗೊತ್ತಿಲ್ಲನ, ನಾಳೆ ಬಿಟ್ಟು ನಾಡ್ದೆ ನಮ್ಮ ಅಕ್ಕನ ಮದುವೆ ಐತಿ, ಅದಕ್ಕೆ ನಾವು ಅರ್ಬಿ ಸೀರೆ ಮತ್ತು ಸಾಮಾನು ಎಲ್ಲ ತರಕ್ಕೆ ಹೊಂಟೀವಿ.